ಕರ್ಕೊಂಬ ಸ್ವಲ್ಪ ಸೈಡ್ ಸ್ವಲ್ಪ ಹಸು ಸ್ವಲ್ಪ ದಾರಿ ಬಿಡ್ರಮ್ಮ ನೀಡ್ರಿ ಹಸು ಕರ್ಕೊಂಬ ಇದಕ್ಕೊಂದು ಫೋಟೋ ಏನು ಬರಲ್ಲ ಹಸು ಇಲ್ಲಿ ಕರ್ಕೊಂಬರ್ರಿ ಇಲ್ಲಿ ಕರ್ಕೊಂಬರ್ರಿ ಸ್ವಲ್ಪ ಹಂಗೆ ಹಿಂದೆ ಕಾಣ ಪ್ರವೀಣ ಸ್ವಲ್ಪ ಕಲ್ಸು ಹಸುಗಳು ಕರ್ಕೊಂಬರ್ರಿ ಹಸುಗಳು ಕರ್ಕೊಂಡೋಗ ಮುಂದೆ ಕರ್ಕೊಂಡೋಗಮ್ಮ भ्रष्टाचारी DK शिवकुमार के DK
ಶಿವಕುಮಾರ್ಗೆ, ಏನು ದಲಿತರ ಹಣ ನುಂಗಿದ ಸರ್ಕಾರಕ್ಕೆ, ದಲಿತರ ಹಣ ನುಂಗಿದ ಸರ್ಕಾರಕ್ಕೆ ಬರ್ತಾ ಇಲ್ಲ ದಯವಿಟ್ಟು ಸೈಡ್ಗಳಲ್ಲಿರೋ ದಯವಿಟ್ಟು ಸೈಡ್ಗಳಲ್ಲಿರೋರೆಲ್ಲ ಮುಂದೆ ಬನ್ನಿ. ಮೇಲೆ ಕೂತಿರೋರೆಲ್ಲ ದಯವಿಟ್ಟು ಮುಂದೆ ಬನ್ನಿ. ಹಲೋ ಹಲೋ ಫ್ಲಾಗ್ ಮೇಲೆ ತಗೋಣ ಮೇಲೆ ಹಲೋ 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 ಮುಂದೆ ದಯವಿಟ್ಟು ಎಲ್ಲ ಸ್ಟೆಪ್ಸ್ ಮುಂದೆ ಕೂತ್ಕೋಬೇಕು. ಬಾಲಾಜಿ, ಮಂಜು, ಮಂಜು, ನೀವು ಕೂತ್ಕೊಳ್ರಿ. ಅಲ್ಲಿ ಯಾರ್ಯಾರು ಸೈಡ್ಗಿದ್ದೀರೋ ಅವರೆಲ್ಲ ಬನ್ನಿ. ಆ ಶ್ರೀನಿವಾಸಪುರದವರೆಲ್ಲ ಬನ್ನಿ. ಮೆಟ್ಲ ಮೇಲೆ ಅಲ್ಲಿ ಮುಂದೆ ನಿಂತಿರೋರೆಲ್ಲ ಬರ್ಬೇಕು. ಬೇಗ 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 ಬರ್ಬೇಕು. ಕುತ್ಕೊಳ್ಳಿ ನೀವೆಲ್ಲ. ಸೂರ್ಯ ಅವ್ರೆಲ್ಲ ಕುರಿತು ಕುತ್ಕೊಳ್ಳಿ. ಕೇಳು ಮಂಜು, ಬಂದ್ ಮಂಜು, ಎಲ್ಲಾರು ಕುತ್ಕೋಬೇಕು. ಸೈಡ್ ಬಂದ್ಬಿಡಪ್ಪ. ಹೇಳ ಸೋಮು, ಅಲ್ಲಿ ಯಾರು ಸೈಡ್ಗೆ ಹೋಗ್ತಾ ಇರೋರೆಲ್ಲ ಈ ಕಡೆ ಬನ್ನಿ. ಬಾಟಗಳು ಬಾಲಾಜಿ ಕರೆಯಪ್ಪ ಎಲ್ಲರೂ. ಮಂಜು ಕೇಳಿಸ್ತಾ ಇಲ್ವಾ ನಿಮ್ಗೆ ಹೇಳೋದು? ಬಂದು ಕುತ್ಕೊಳ್ರಿ ಇಲ್ಲಿ ಮೆಟ್ಲ ಮೇಲೆ. ದಯವಿಟ್ಟು ಎಲ್ಲ ಕೂತ್ಕೊಳ್ಳಿ. ಇನ್ನ ಬರೋರು ಜಾಸ್ತಿ ಜನ ಇದ್ದಾರೆ. ದಯವಿಟ್ಟು ಎಲ್ಲ ಕೂತ್ಕೊಳ್ಳಿ. ನೀವು ಬರೋರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು ಕೂತ್ಕೋಬೇಕು. ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ದಯವಿಟ್ಟು ಶ್ರೀನಿವಾಸಪುರದವರೆಲ್ಲ ಸ್ವಲ್ಪ ಬೇಗ ಬೇಗನೆ ಬರಬೇಕು. ದಯವಿಟ್ಟು ಅಪ್ಪೇ ನಿನ್ನ ಇರೋರೆಲ್ಲ ಈ ಕಡೆ ಮುಂದೆ ಕಳ್ಸ್ರೆ ಮೆಟ್ಲ ಮೇಲೆ. ಮಂಜು ಕಳ್ಸ ಎಲ್ಲ ಹಲೋ ಮುಂದೆ ಸಂತ ಅಲ್ಲೇ ಎಲ್ಲ ನೋಡೋದು ಮುಂದೆ ಕುರಿಸ್ಬಿಡು ಕಂಬೇಡಿ. ದಯವಿಟ್ಟು ಎಲ್ಲ ಬೇಗ ಬೇಗನೆ ಬನ್ನಿ. ಈಗಾಗಲೇ ತಡ ಆಗಿದೆ ಕಾರ್ಯಕ್ರಮ. ಮಾತಾಡಿ
ಆತ್ಮೀಯ ಬಂಧುಗಳೇ, ಇಂದು ನಾವು ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 1 ವರ್ಷ 1 ತಿಂಗಳು ತುಂಬಿದೆ. ಏನು ಅವರು ಕೊಳ್ಳು ಗ್ಯಾರಂಟಿಗಳ ಮುಖಾಂತರ ಅಧಿಕಾರಕ್ಕೆ ಬಂದು ಈ ಒಂದು ವರ್ಷ 1 ತಿಂಗಳಲ್ಲಿ ಅವರು ಜನರ ಭರವಸೆಯನ್ನು ಕಳ್ಕೊಂಡಿದ್ದಾರೆ. ಅವರು ಅಧಿಕಾರಕ್ಕೆ ಬಂದಾಗಿಂದ ಹಿಡಿದು ಇಂದಿನ ತನಕ ಈ ಗ್ಯಾರಂಟಿಗಳಿಗೆ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಮಾಡೋದಕ್ಕೋಸ್ಕರ ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ವಿದ್ಯುತ್ ಬೆಲೆ ಏರಿಕೆ ಮಾಡಿದ್ರು, ನಂತರ ಆಸ್ತಿ ನೋಂದಣಿ ಶುಲ್ಕ ಏರಿಕೆ ಮಾಡಿದ್ರು, ನಂತರ ಅಬಕಾರಿ ಶುಲ್ಕ ಏರಿಕೆ ಮಾಡಿದ್ರು, ನಂತರ ಪೆಟ್ರೋಲ್ ಡೀಸೆಲ್ ಬೆಲೆ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಇವತ್ತು ಬೆಲೆ ಏರಿಕೆ ಆಗಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರು. ಈಗ ಹಾಲಿನ ಬೆಲೆ ಏರಿಕೆ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯ ರೈತಾಪಿ ಮಕ್ಕಳು ಹಾಲು ಮುಖಾಂತರ ತಮ್ಮ ಜೀವನ ನಡೆಸ್ತಾರೆ. ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನ ಕೊಡ್ತಾ ಇರೋದನ್ನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ನಿಲ್ಲಿಸಿದೆ. ಹಿಂಗೆ ಜನ ವಿರೋಧಿ ನೀತಿಗಳನ್ನು ತಳ್ಕೊಂಡಿರೋದ್ರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ಇವತ್ತು ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ರಾಜ್ಯಾದ್ಯಂತ ನಮ್ಮ ಎನ್ಡಿಎ ಮೈತ್ರಿಕೂಟ ಪಕ್ಷವಾದ ಜಾತ್ಯತೀತ ಜನತಾದಳದ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಎಚ್.ಡಿ. ದೇವೇಗೌಡರ ನೇತೃತ್ವದಲ್ಲಿ ಮತ್ತು ಕುಮಾರಣ್ಣನ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷದ ಈ ಹೋರಾಟಕ್ಕೆ ಸಂಪೂರ್ಣವಾದ ಒಂದು ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ನಮ್ಮ ನೆಚ್ಚಿನ ನಾಯಕರು, ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀ ಆರ್ ಅಶೋಕ್ ಅವರು ಕಂದಾಯ ಮಂತ್ರಿಗಳಾಗಿದ್ದಾಗ ಇಡೀ ರಾಜ್ಯಕ್ಕೆ ಕಂದಾಯ ಇಲಾಖೆಯಲ್ಲಿ ಕೊಟ್ಟಿರ್ತಕ್ಕಂಥ ಏನು ಯೋಜನೆಗಳು ನಮ್ಮ ಕಣ್ಮುಂದೆ ಇದೆ ಅಂತ ಹೆಮ್ಮೆಯ ನಾಯಕರು ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ಬಂದು ನಮ್ಮ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಮಗೆ ಶಕ್ತಿ ತುಂಬಿಸ ಬಂದಿದ್ದಾರೆ. ಅವರಿಗೆ ಇಡೀ ಕೋಲಾರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಾರ್ಟಿ ಮುಖಾಂತರ ಇಡೀ ಕೋಲಾರ ಜಿಲ್ಲೆಯ ಜನತೆ ಮುಖಾಂತರ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ತರ ನಮ್ಮ ನೆಚ್ಚಿನ ಸಂಸತ್ ಸದಸ್ಯರು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲು ಕಳೆದ 4-5 ದಿವಸಗಳಿಂದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ನೇರವಾಗಿ ಸಂಪರ್ಕ ಮಾಡಿ ಅತಿ ಹೆಚ್ಚು ಕಾರ್ಯಕರ್ತರು ಈ ಒಂದು ಸಭೆಗೆ ಬರೋದಕ್ಕೋಸ್ಕರ ರಾತ್ರಿಗಳು ದುಡಿದಿದ್ದಾರೆ. ಅವ್ರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ತರ ನಮ್ಮ ನೆಚ್ಚಿನ ಮಾಜಿ ಸಚಿವರು, ನಮ್ಮ ಪಕ್ಷದ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ವರ್ತೂರ್ ಪ್ರಕಾಶ್ ಅವರು ಬಂದಿದ್ದಾರೆ. ಅವ್ರಿಗೂ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ತರ ನಮ್ಮ ನೆಚ್ಚಿನ ಆತ್ಮೀಯರು, ವಿಧಾನ ಪರಿಷತ್ ಸದಸ್ಯರು ಆಗಿರ್ತ ಗೋವಿಂದರಾಜು ಅವರು ಬಂದಿದ್ದಾರೆ. ಅವ್ರಿಗೂ ಸಹಿತ ಎಲ್ಲರ ಪರವಾಗಿ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರು, ಮಾಜಿ ಶಾಸಕರಾಗಿರ್ತಕ್ಕಂಥ ವೈ ಸಂಪಂಗಿರವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ತರ ನಮ್ಮ ಶಿಡ್ಲಘಟ್ಟ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀ ರಾಜಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ತರ ನಮ್ಮ ಶಿಡ್ಲಘಟ್ಟ ವಿಧಾನಸಭೆಯ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀ ರಾಮಚಂದ್ರೇಗೌಡರು ಬಂದಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ತರ ನಮ್ಮ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು, ಬಂಗಾರಪೇಟೆಯ ಮಾಜಿ ಶಾಸಕರು, ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಬಿ.ಬಿ. ವೆಂಕಟಮುನಿಯಪ್ಪನವರು ಬಂದಿದ್ದಾರೆ. ಅವ್ರಿಗೂ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ತರ ನಮ್ಮ ಬಂಗಾರಪೇಟೆಯ ಮಾಜಿ ಶಾಸಕರು, ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಎಂ ನಾರಾಯಣಸ್ವಾಮಿರವರು ಬಂದಿದ್ದಾರೆ. ಅವ್ರಿಗೂ ನಾನು ಎಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ತರ ನಮ್ಮ ಜಾತ್ಯತೀತ ಜನತಾದಳದ ಕೋಲಾರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳು, ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಸಿ.ಎಂ.ಆರ್. ಶ್ರೀನಾಥ್ ಅವರು ಬಂದಿದ್ದಾರೆ. ಅವ್ರಿಗೂ ಎಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ತರ ನಮ್ಮ ಜಾತ್ಯತೀತ ಜನತಾದಳದ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಟರಾಜರವರು ಬಂದಿದ್ದಾರೆ. ಅವ್ರಿಗೂ ಎಲ್ಲರ ಪರವಾಗಿ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ತರ ನಮ್ಮ ಎಲ್ಲ ಮಂಡಲ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳು, ವಿವಿಧ ಮೋರ್ಚಾ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು,
ಸಾರ್ವಜನಿಕರು, ಎರಡೂ ಪಕ್ಷದ ಕಾರ್ಯಕರ್ತರು ಬಂದಿದ್ದಾರೆ. ಎಲ್ರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರು, ಪದಾಧಿಕಾರಿಗಳೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ನಾನು ಸ್ವಾಗತ ಬಯಸ್ತಾ, ಎರಡೂ ಪಕ್ಷದ ಮುಖಂಡರಿಗೆ ಸ್ವಾಗತ ಬಯಸ್ತಾ, ಈ ಒಂದು ಪ್ರತಿಭಟನೆಯನ್ನ ವರದಿ ಮಾಡಲು ಬಂದಿರತಕ್ಕಂತ ದೃಶ್ಯ ಮಾಧ್ಯಮ ಮತ್ತು ಸುದ್ದಿ ಮಾಧ್ಯಮ ಮಿತ್ರರಿಗೂ, ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ನಾನು ಸ್ವಾಗತ ಬಯಸ್ತಾ, ಎಲ್ರಿಗೂ ನಾನು ಸ್ವಾಗತ ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ನೆಚ್ಚಿನ ಮಾಜಿ ಸಂಸತ್ ಸದಸ್ಯರಾದ ಮುನ್ಸಾಮಣ್ಣ ಅವರು ಮಾತಾಡ್ತಾರೆ. ಜೈ ಬೋಲೋ ಭಾರತ್ ಮಾತಾ ಕೆ, ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿಜಿ ಅವರಿಗೆ, ನಮ್ಮೆಲ್ಲರ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಅಶೋಕ್ ಅಣ್ಣರ ನೇತೃತ್ವದಲ್ಲಿ ಈ ದಿನ ಏನು ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರದ ವಿರುದ್ಧವಾಗಿ ರೈತರು ಉತ್ಪಾದನೆ ಮಾಡತಂತ ಹಾಲಿನ ಬೆಲೆ ಹೆಚ್ಚಿಸಿರ್ತಕ್ಕಂಥದ್ದು, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥದ್ದು, ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದ ಹಣವನ್ನ ಲೂಟಿ ಮಾಡ್ತಿರ್ತಕ್ಕಂಥದ್ದು, ದಿನನಿತ್ಯ ಬಳಸಂತ ವಸ್ತುಗಳ ಬೆಲೆಯನ್ನ ಗಗನಕ್ಕೇರಿಸಿರ್ತಕ್ಕಂಥದ್ದು, ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಈ ದಿನ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ, ನಾಯಕರುಗಳು ಸೇರಿ ಇವತ್ತು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ, ಇದರ ಉದ್ದೇಶ ಇಷ್ಟೇ. ಸಿದ್ದರಾಮಯ್ಯನವರ ಸರ್ಕಾರ ದಲಿತರ ಪರವಾಗಿದ್ದೀರಿ, ರೈತರ ಪರವಾಗಿದ್ದೀರಿ, ಮಹಿಳೆಯರ ಪರವಾಗಿದ್ದೀರಿ, ಯುವಕರ ಪರವಾಗಿದ್ದೀರಿ ಅಂತ ಹೇಳಿ ಬಂದಂತ ಸರ್ಕಾರ ಬಂದಂತ 2 ತಿಂಗಳಲ್ಲಿ 40% ಸರ್ಕಾರ ಆಗಿದೆ. ಇವತ್ತು ಯಾವುದೇ ಅಧಿಕಾರಿಗಳು ಕೆಲಸ ಮಾಡಬೇಕಂದ್ರೇನು, ಬೃಹತ್ ಬೆಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಬಿಲ್ ಆಗ್ಬೇಕಂದ್ರೇನು 40% ಹಣ ಸಿದ್ದರಾಮಯ್ಯನವ್ರಿಗೂ ಕೊಡಬೇಕು, ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೊಡಬೇಕು. ಇದು ಎಷ್ಟೋ ಜನ ಕಾಂಟ್ರಾಕ್ಟರ್ಗಳು, ಗುತ್ತಿಗೆದಾರರು ಮಾಧ್ಯಮಗಳಲ್ಲಿ ವಿಡಿಯೋಗಳ ಮುಖಾಂತರ, ಆಡಿಯೋಗಳ ಮುಖಾಂತರ ನಾವು ಮಾಧ್ಯಮಗಳಲ್ಲಿ ನಾವು ನೋಡಿದ್ದೀರಿ. ತದನಂತರ ಇವತ್ತೇನು ಗ್ಯಾರಂಟಿಗಳ ಆಧಾರದ ಮೇಲೆ ಸುಳ್ಳು ಹೇಳಿ ಜನಗಳನ್ನ ಯಾಮಾರಿಸಿ ಬಂದು ಕರೆಂಟ್ ಬಿಲ್ ಅನ್ನ ಜಾಸ್ತಿ ಮಾಡಿ 100 ರೂಪಾಯಿ 200 ರೂಪಾಯಿ ಬರ್ತಾ ಇದ್ದಂತ ಬಿಲ್ ಅನ್ನ 600 ರೂಪಾಯಿ ಮಾಡಿರ್ತಕ್ಕಂಥ ಈ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ, ಮತ್ತೆ ರೈತರು ಏನು ಉತ್ಪಾದನೆ ಮಾಡತಕ್ಕಂಥ ಹಾಲೇನಿದೆ, ಹಾಲಿಗೆ ಏನು ಬೆಂಬಲ ಬೆಲೆ ಕೊಡಬೇಕಾಗಿತ್ತು, ಅದಕ್ಕೆ 8 ತಿಂಗಳಿಂದನೂ ಹಣ ಕೊಡದೇ ಇರತಕ್ಕಂಥದ್ದು. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿ ಇವತ್ತು ರೈತರಿಗೆ, ಕಾರ್ಮಿಕರಿಗೆ, ಆಟೋ ಚಾಲಕರಿಗೆ, ಟ್ಯಾಕ್ಸಿ ಚಾಲಕರಿಗೆ, ದ್ವಿಚಕ್ರ ವಾಹನದಾರರಿಗೆ ಪ್ರತಿಯೊಬ್ಬರಿಗೂ ಮೋಸ ಮಾಡಿ ದಲಿತರ ಪರವಾಗಿದ್ದೀರಿ ಅಂತ ಹೇಳಿದಂತ ಈ ಕಾಂಗ್ರೆಸ್ ಸರ್ಕಾರ ಎಸ್ಸಿಪಿ, ಟಿಎಸ್ಪಿ ಏನು ಹಣ ಇದೆ ಅದು ಎಸ್ಸಿ ಮತ್ತೆ ಎಸ್ಟಿ ಜನಾಂಗದ ಕಾಲೋನಿಗಳಿಗೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಮೀಸಲಿಟ್ಟಿದ್ದಂತ ಹಣವನ್ನ ಸುಮಾರು 13,380 ಕೋಟಿ ಹಣವನ್ನ ಬೇರೆ ಬೇರೆ ಉದ್ದೇಶಗಳಿಗೆ ಅವರು ಗುಳುಂ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀರಿ. ಅದೇ ರೀತಿಯಲ್ಲಿ ಪಕ್ಕದಲ್ಲಿ ತೆಲಂಗಾಣದಲ್ಲಿ ಏನು ಚುನಾವಣೆ ನಡೀತು, ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಏನು ನಡೀತು, ಈ ಕಾಂಗ್ರೆಸ್ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಮತ್ತೆ ಅವರ ಈ ಕರ್ನಾಟಕದ ಉಸ್ತುವಾರಿ ಹೇಳಿದ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಪ್ರಾಧಿಕಾರದ ಹಣವನ್ನ ತೆಲಂಗಾಣಕ್ಕೆ ಅಕ್ರಮ ಅಕೌಂಟ್ಗಳಿಗೆ ಅಕ್ರಮವಾಗಿ ಸಾಗಣೆ ಮಾಡಿರ್ತಕ್ಕಂಥದ್ದು, ಎಷ್ಟೋ ಜನ ಬಾರ್ಗಳು ಓನರ್ಗಳ ಅಕೌಂಟ್ಗಳಿಗೆ ಹಾಕಿರ್ತಕ್ಕಂಥದ್ದು. ಇದೆಲ್ಲ ಸಾಬೀತಾಗಿ ಆ ಬ್ಯಾಂಕ್ನ ಮ್ಯಾನೇಜರ್, ವ್ಯವಸ್ಥಾಪಕರು ಸಿಬಿಐಗೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ನೀವೆಲ್ಲ ನೋಡಿದಿರಿ. ಅದಕ್ಕೋಸ್ಕರ ಅದಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಅಣ್ಣರ ನೇತೃತ್ವದಲ್ಲಿ, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಎಲ್ಲ, ಜೆಡಿಎಸ್ ಪಕ್ಷದ ಎಲ್ಲರೂ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಅದನ್ನು ಸತಾಯಿಸಿ ಆ ಮಂತ್ರಿ ಹತ್ರ ಹೋಗಿ ಅವ್ರಿಗೆ ಕಾಲಕ್ಕೆ ಕೈಗೆ ಹಿಡ್ಕೊಂಡು ಏನಾದ್ರು ಮಾಡಿ ರಾಜೀನಾಮೆ ಕೊಡಪ್ಪ, ಇಲ್ಲಾಂದ್ರೆ ನನ್ ಬುಡಕೆ ಬರ್ತೈತೆ ಅಂತ ಹೇಳಿ ಸಿದ್ದರಾಮಯ್ಯನವರೆಲ್ಲ ಕೇಳ್ಕೊಂಡು ಆ ಸಚಿವರನ್ನ ರಾಜೀನಾಮೆ ಕೊಡಿಸಂತ ಕೆಲಸಗಳನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಪಕ್ಷದ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಪಕ್ಷದ ಅಧ್ಯಕ್ಷರು, ಕಾರ್ಯಕರ್ತರು ಮಾಡಿದ್ದಾರೆ. ನಾವು ಹೇಳೋದಿಷ್ಟೇ, ಇವತ್ತು ಸಿದ್ದರಾಮಯ್ಯನವರು ಏನಿದ್ದಾರೆ ಹಣಕಾಸು ಸಚಿವರವರು ಯಾರು ರಂಬೆ ಕೊಂಬೆ ರಿಸೈನ್ ಕೊಟ್ರೆ ನಾವು ಒಪ್ಪಕ್ಕಾಗಲ್ಲ. ಹಣಕಾಸು ಸಚಿವರು ನೀವೇ ಆಗಿರೋದ್ರಿಂದ
ಕೂಡಲೇ ನೀವೇ ರಾಜೀನಾಮೆ ಕೊಡಬೇಕು. ನಿಮ್ಮ ಸೈನ್ ಇಲ್ಲದೆ ಯಾವುದು ಒಂದೇ ಒಂದು ರೂಪಾಯಿ ಬಿಡುಗಡೆ ಆಗಲ್ಲ. ಅದಕ್ಕೋಸ್ಕರ ಅಹಿಂದ ಪರವಾಗಿದ್ದೀರಿ ಅಂತೇಳಿ ದಲಿತರ ವಿರುದ್ಧವಾಗಿ, ಮಹಿಳೆಯರ ವಿರುದ್ಧವಾಗಿ ಇವತ್ತು ಮೋಸ ಮಾಡಿಕೊಂಡು ನೀವೇನು ಸರ್ಕಾರ ನಡೆಸ್ತಾ ಇದ್ದೀರಿ, ನಿಮ್ಮನ್ನ ಜನ ವಿರೋಧಿ ಸರ್ಕಾರ ಅಂತ ಹೇಳಿ ಇವಾಗಲೇ ಜನ ತೀರ್ಮಾನ ಮಾಡಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 19 ಸೀಟ್ಗಳನ್ನ 19 ಲೋಕಸಭಾ ಸದಸ್ಯರನ್ನ ಗೆಲ್ಸೋದ್ರ ಮುಖಾಂತರ ನೀವೇನ್ 136 ಸೀಟ್ ಗೆದ್ದಿದ್ರೆ 145 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಪಕ್ಷದ ಕ್ಷೇತ್ರಗಳಲ್ಲಿ, ಎಂಎಲ್ಎ ಕ್ಷೇತ್ರಗಳಲ್ಲಿ ಲೀಡ್ ಕೊಡೋದ್ರ ಮುಖಾಂತರ ಈ ಸರ್ಕಾರದ ವಿರುದ್ಧವಾಗಿದ್ದೀರಿ ನಾವು ಅಂತ ಹೇಳಿ ಜನ ಇವತ್ತು ವೋಟ್ ಹಾಕೋದ್ರ ಮುಖಾಂತರ ತೀರ್ಪು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಬಂಧುಗಳೇ, ನೀವೆಲ್ಲ ಇವತ್ತು ಡಿಸಿ ಆಫೀಸ್ ಮುತ್ತಿಗೆ ಮಾಡಬೇಕು ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಬೇಕಾದಷ್ಟು ಒತ್ತಡಗಳು ಬಂದು ನಾವು ಪರ್ಮಿಷನ್ ಕೊಡಲ್ಲ, ಅದು ಕೊಡಲ್ಲ, ಇದು ಕೊಡಲ್ಲ ಅಂತ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅಣ್ಣರು, ನೀವು ಪರ್ಮಿಷನ್ ಕೊಟ್ಟಿಲ್ಲ, ನಾವು ಬರ್ತಾ ಇರೋದು ಜನತೆ ಪರವಾಗಿ, ನಮ್ಗೆ ಗೊತ್ತು ಏನ್ ಮಾಡ್ಬೇಕಂತ ಹೇಳಿ ನೀವು ಅರೆಸ್ಟ್ ಮಾಡ್ತೀರಾ ಮಾಡಿ ನಾವು ಜೈಲ್ಗೆ ಹೋಗಕ್ ರೆಡಿ ಆಗಿದ್ದೀರಿ. ಜೈಲ್ಗೆ ಹೋಗಕ್ ರೆಡಿ ಆಗಿದ್ದೀರಿ. ಈ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋವರೆಗೂ ನಮ್ಮ ಕರ್ನಾಟಕ ಜನತೆಗೆ ಒಳ್ಳೇದಾಗೋವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡೇ ಮಾಡ್ತೀರಿ ಅಂತ ಹೇಳಿ ಇವತ್ತು ಪಣತೊಟ್ಟು ನಮ್ಮೆಲ್ಲರಿಗೂ ಬೆಂಬಲವಾಗಿ, ನಮ್ಮೆಲ್ಲರ ಬೆನ್ನೆಲುಬಾಗಿ ಬಂದಿರತಕ್ಕಂಥ ಅಶೋಕ್ ಅಣ್ಣರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಭವ್ಯವಾದಂತಹ ಸ್ವಾಗತವನ್ನು ಕೋರ್ತಾ ಈಗ ನಿಮ್ಮನ್ನು ಉದ್ದೇಶಿಸಿ ಗೋವಿಂದ ರಂಜನ್ ಅವರು ಮಾತಾಡ್ಬೇಕಂತ ಹೇಳ್ಬಿಟ್ಟು ಕೇಳ್ಕೊಂತೀನಿ. ಭಾರತೀಯ ಜನತಾ ಪಕ್ಷ ಜೆಡಿಎಸ್ ಪಕ್ಷದ ವತಿಯಿಂದ ಈ ದಿನ ಏನು ಈ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಇಲ್ಲಿ ಒಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬಂದಂತಹ ಸನ್ಮಾನ್ಯ ಅಶೋಕ್ ಅಣ್ಣರವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಹಾಲಿ ಶಾಸಕರೇ, ಮಾಜಿ ಸಂಸದರೇ, ಮಾಜಿ ಶಾಸಕರೇ, ಜೆಡಿಎಸ್ ಪಕ್ಷದ ಎಲ್ಲ ನನ್ನ ಕಾರ್ಯಕರ್ತರ ಮಿತ್ರರೇ, ಈಗಾಗಲೇ ಡಾಕ್ಟರ್ ವೇಣುಗೋಪಾಲ್ ಅವರು, ಹುಣಸಮಣ್ಣ ಅವರು ಈ ಒಂದು ಪ್ರತಿಭಟನೆಯ ಮೂಲ ಉದ್ದೇಶವನ್ನು ಏನು ಇವತ್ತಿನ ದಿವಸ ಹೇಳಿದ್ದಾರೆ. ಸನ್ಮಾನ್ಯ ಎಲ್ಲ ನನ್ನ ಅಣ್ಣ ತಮ್ಮಂದಿಗೆ ಹೇಳೋದಿಷ್ಟೇ, ಈ ಒಂದು ಹಾಲಿನ ದರ ಬಹಳ ಮುಖ್ಯವಾಗಿ ಹಾಲಿನ ದರ ಏರಿಕೆ ಮಾಡುವುದರ ಬದಲು ಆಗಿನ ಬಿಜೆಪಿ ಸರ್ಕಾರದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ರೈತರ ಸಮುದಾಯಕ್ಕೆ, ಹಾಲು ಉತ್ಪಾದಕರ ಸಮುದಾಯಕ್ಕೆ ಬೆಂಬಲ ಬೆಲೆ ಅಂದ್ರೆ ಪರಿಹಾರವಾಗಿ ಹಣವನ್ನು ಕೊಡಲು ಕೇಂದ್ರ ಚಾಲ್ತಿ ಮಾಡಿದ್ರು. ಆ ಉದ್ದೇಶ ಒಂದೇ, ಏನ್ ಇವತ್ತು ದಿವಸ ಹಳ್ಳಿಗಳಲ್ಲಿ ಹೆಣ್ಮಕ್ಳು ತಮ್ಮ ಇಡೀ ಬೆಳಗಿಂದ ಸಂಜೆವರೆಗೂ ಕಷ್ಟಪಟ್ಟು ಹಾಲನ್ನು ಉತ್ಪಾದನೆ ಮಾಡ್ತಾರೆ. ಇವತ್ತು ಅವರಿಗೆ ಉತ್ಪಾದನೆ ವೆಚ್ಚ ಅವರಿಗೆ ವಾಪಸ್ ಬರ್ತಾ ಇಲ್ಲ. ಹಾಗಾಗಿ ಅವರ ಒಂದು ಕಷ್ಟನ ಮನಗಂಡು ಆಗಿನ ಕಾಲದಲ್ಲಿ ಯಡಿಯೂರಪ್ಪನವರು ಅವತ್ತು ದಿವಸ ಈ ಪರಿಹಾರಗಳನ್ನು ಕೊಡಲಿಕ್ಕೆ ಶುರು ಮಾಡಿದ್ರು. ಅದು ಹಾಗೆ ಎಲ್ಲ ಸರ್ಕಾರಗಳಿಂದ ಕೂಡ ನಿರಂತರವಾಗಿ ಆ ಪರಿಹಾರಧನವನ್ನು ಕೊಡುವಂತಹ ಕೆಲಸ ಮುಂದುವರೆದು ಬಂತು. ಆದರೆ ಈ ಒಂದು ರೈತರ ವಿರೋಧಿ, ಹಾಲು ಉತ್ಪಾದಕರ ವಿರೋಧಿ, ಜನತೆ ವಿರೋಧಿ ಕಾಂಗ್ರೆಸ್ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟ ನಂತರ ಹಣಕಾಸಿನ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಈ ರೈತರಿಗೆ, ಹಾಲು ಉತ್ಪಾದಕರಿಗೆ ಇವತ್ತಿನ ದಿವಸ ಆ ಪರಿಹಾರದ ಹಣವನ್ನು ಕೊಡಲಿಕ್ಕೆ ವಿಫಲ ಆಗಿದ್ದಾರೆ. ಆ ರೈತ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಅದರ ವಿರುದ್ಧ ಇವತ್ತಿನ ದಿವಸ ಈ ಪ್ರತಿಭಟನೆ ಮಾಡೋದು ನಮ್ಮ ನಾಯಕರಾದಂತ ಸನ್ಮಾನ್ಯ ಅಶೋಕ್ ಅವರು ಅವರು ಸಹ ಮಾತಾಡ್ತಾರೆ. ಅದೇ ರೀತಿ ಏನು ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಇವತ್ತು ಕೇಂದ್ರ ಸರ್ಕಾರ ಜಾಸ್ತಿ ಮಾಡುವಂತದ್ದು, ಅವರು ಯಾವುದೇ ರೀತಿ ಬೆಲೆ ಏರಿಕೆ ಮಾಡದೇ ಇದ್ರೂ ಸಹ ತೆರಿಗೆ ರೂಪದಲ್ಲಿ ಈ ಹಣನ ಈಗ ರಾಜ್ಯ ಸರ್ಕಾರ ಜಾಸ್ತಿ ಮಾಡಿದೆ. ನಿಮಗೆಲ್ಲ ಮಾಹಿತಿ ಇರಲಿ ಅಣ್ಣ ತಮ್ಮಂದ್ರೆ, ಕುಮಾರಸ್ವಾಮಿ ಅವರವರು ಮುಖ್ಯಮಂತ್ರಿ ಆದಂತಹ ಸಮಯದಲ್ಲಿ ಈ ಡೀಸೆಲ್ ಬೆಲೆ ಮತ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಇದ್ದಂತಹ ಸಮಯದಲ್ಲಿ ಅವರು ₹3 ತೆರಿಗೆಯನ್ನು ಕಡಿಮೆ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ ಕಾಣಿಸ್ತದೆ. ಇವತ್ತು ಅದೇ ರೀತಿ ನಮ್ಮ ಈ ತೆರಿಗೆಯನ್ನು ಕಡಿಮೆ ಮಾಡೋದ್ರ ಬಿಟ್ಟು ಈ ಒಂದು ಸರ್ಕಾರ ಹಣದ ಒಂದು ಏನು ಯೋಜನೆಗಳಿಗೆ ಕೊರತೆ ಇದೆ ಅಂತ ಹೇಳಿ ಇವತ್ತು ದಿವಸ ಪೆಟ್ರೋಲ್ ಮೇಲೆ ₹3.50, ಡೀಸೆಲ್ ಮೇಲೆ ₹3 ತೆರಿಗೆ ಹಣವನ್ನು ಇವತ್ತು ದಿವಸ ಜಾಸ್ತಿ ಮಾಡಿದ್ದಾರೆ. ಇದರ ಜೊತೆಗೆ ಈಗ ತಾನೇ ನನಗೆ ಮಾಹಿತಿ ಬಂತು, ಈಗಾಗಲೇ ಈ ಸರ್ಕಾರ ಬಂದ ನಂತರ 3 ಸಾರಿ ಇದು ಮದ್ಯದ ಬೆಲೆಗಳನ್ನ ಜಾಸ್ತಿ ಮಾಡಿದ್ದಾರೆ. ಈಗ ಮದ್ಯದ ಬೆಲೆಗಳನ್ನ ಜಾಸ್ತಿ ಮಾಡೋದಕ್ಕೆ ಹೊರಟಿದ್ದಾರೆ. ಈ ಸರ್ಕಾರ ಗ್ಯಾರಂಟಿ ಮುಖಾಂತರ ಜನರಿಗೆ ಹಣ ಕೊಟ್ಟು ಈ ಏರಿಕೆ ಮಾಡೋದ್ರ ಮುಖಾಂತರ ಅದೇ ಹಣನ ವಾಪಸ್ ತಗೊಳ್ಳುವಂತ ಒಂದು ಹುನ್ನಾರ ಇದು
ಜನಸೇವೆಗೆ ಬಂದಂತ ಸರ್ಕಾರ ನಡೆದುಕೊಳ್ಳುವಂತ ರೀತಿ ಅಲ್ಲ. ಹಾಗಾಗಿ ಈ ಒಂದು ಬೆಲೆ ಏರಿಕೆ ಇವತ್ತಿನ ದಿವಸ ನಾವೆಲ್ಲ ಪ್ರತಿಭಟನೆ ಮಾಡ್ತಿದ್ದೀವಿ. ಈ ಬೆಲೆ ಏರಿಕೆಯನ್ನು ಕಡಿಮೆ ಮಾಡುವ ತನಕ ಅದರ ಬೆಲೆ ಏರಿಕೆಯನ್ನು ನಿಲ್ಲಿಸುವವರೆಗೂ ಈ ಒಂದು ಪ್ರತಿಭಟನೆ ಒಂದು ಈ ಒಂದು ಸೈನಿ ಬಾಣ ಸಿದ್ದರಾಮಯ್ಯಗೆ ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಲಿನ ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕರೆಂಟ್ ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ಟಾಂಪ್ ಡ್ಯೂಟಿ ಕಾಸು ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಂಧುಗಳೇ, ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಮುನಿಸ್ವಾಮಿಯವರು, ನಮ್ಮ ಜೆಡಿಎಸ್ನ ಮುಖಂಡರು, ನಮ್ಮ ಪ್ರಕಾಶ್ ಅವರು, ಬಿಜೆಪಿ ಎಲ್ಲ ನನ್ನ ಆತ್ಮೀಯ ಹಿರಿಯ ಮುಖಂಡರೆಲ್ಲ ವೇದಿಕೆ ಮೇಲೆ ಇದ್ದಾರೆ. ಎಲ್ಲರ ಹೆಸರು ಹೇಳಿದ್ದಾರೆ, ಇನ್ನೊಂದ್ಸರಿ ನಾನು ಏನು ಹೇಳಲ್ಲ. ಇಲ್ಲಿ ಬಂದಿರುವಂತದ್ದು ಕರ್ನಾಟಕದಲ್ಲಿ ಈ ಸರ್ಕಾರ ಬಂದು 1 ವರ್ಷ 1 ತಿಂಗಳಾಗಿದೆ. ಜನಕ್ಕೆ ಹೇಳಿದ್ರು ನಾವು ಫ್ರೀ ಕೊಡ್ತೀರಿ, ಎಲ್ಲ ನೀವೇನ್ ಕೇಳಿದ್ರೆ ಅದು ಫ್ರೀ, ಕರೆಂಟ್ ಫ್ರೀ, ರೇಷನ್ ಫ್ರೀ, ಹಾಲು ಫ್ರೀ, ಎಲ್ಲ ಫ್ರೀ ಫ್ರೀ ಅಂತಿದ್ರು. 5 ಫ್ರೀಗಳನ್ನ ಕೊಟ್ಟಿದ್ರು. ಹೆಸರಿಗೆ ಅಷ್ಟೇ 5 ಫ್ರೀ. ಆ ಫ್ರೀ ಹೆಸರಲ್ಲಿ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ. ಒಂದ್ ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಂಡಿದ್ದಾರೆ. ಒಂದ್ ಕೈಯಲ್ಲಿ ಕೊಟ್ಟಿದ್ದು 1 ರೂಪಾಯಿ, ಕಿತ್ಕೊಂಡಿದ್ದು 2 ರೂಪಾಯಿ. ಇವತ್ತು ಹಾಲು ಕೂಡ ಹಾಲಾಲ ಆಗಿದೆ. ಹಾಲು ಕೂಡ ಹಾಲಾಲ 2 ಬಾರಿ, ಒಂದ್ಸರಿ 3 ರೂಪಾಯಿ, ಈಗ ಮತ್ತೆ 2 ರೂಪಾಯಿ. ಕೇಳಿದ್ರೆ ಜಾಸ್ತಿ ಹಾಲು ಕೊಡ್ತಾ ಇದ್ದೀರಿ ಅಂದ್ರೆ ಏನ್ ನಿಮ್ಮ ಮನೆ ಹತ್ರ ಬಂದು ಅರ್ಜಿ ಕೊಟ್ಟಿದ್ರ ಜಾಸ್ತಿ ಹಾಲು ಕೊಡು 50 ml ಅಂತ? ಅದನ್ನು ಇಲ್ಲ, ಅದು ಬೋಗಸೆ ಪ್ಯಾಕೆಟ್ ಬಂದ್ಬಿಟ್ಟೈತೆ. ಈಗ ನಾನು ಹೇಳಿದೆ ಅವರಿಗೆ, ಆಯ್ತಪ್ಪ 50 ml ಕಡಿಮೆ ಮಾಡಿ, ಅದನ್ನ 2 ರೂಪಾಯಿ ಕಡಿಮೆ ಮಾಡಿಕೊಡು. 50 ml ಕಡಿಮೆ ಮಾಡು, 2 ರೂಪಾಯಿ ಕಡಿಮೆ ಮಾಡು, ಅದಕ್ಕೆ ತಯಾರಿಲ್ಲ. ಇವತ್ತು ಹಾಲಿನ ದರ, ಮಕ್ಕಳು ಕುಡಿಯೋ ಹಾಲು ಅದು ದರ ಜಾಸ್ತಿ. ರಾತ್ರಿ ಏನೋ ಬೇಜಾರಾಯ್ತು ಅಂತೇಳಿ ಕೂಲಿ ನಾಲೆ ಮಾಡಿ, ಗಾರೆ ಕೆಲಸ ಮಾಡಿ, ಮಣ್ಣಿನ ಕೆಲಸ ಮಾಡಿ, ಮನೆಗೆ ಹೋಗಿ ಏನೋ ಎಣ್ಣೆ ಕುಡಿಯೋಣ ಅಂತ ಹೇಳಿದ್ರೆ ಅದ್ರ ಮೇಲೆ 50 ರೂಪಾಯಿ ಜಾಸ್ತಿ ಮಾಡಿದ್ರು. 50 ರೂಪಾಯಿ ಒಂದು ಕ್ವಾರ್ಟರ್ಗೆ. ಎಷ್ಟಪ್ಪ? 40, 50, 50. ಈಗ ನಮ್ಮ ನಾಯಕರು ಹೇಳ್ತಾ ಇದ್ರು, ಮತ್ತೆ 1ನೇ ತಾರೀಕಿಂದ ಮತ್ತೆ 50 ರೂಪಾಯಿ ಜಾಸ್ತಿ ಮಾಡ್ತಾರೆ. ಮತ್ತೆ 50 ರೂಪಾಯಿ, 100 ರೂಪಾಯಿ ಆಯ್ತು. ಈಗ ಕ್ವಾರ್ಟರ್ಗೆ 100 ರೂಪಾಯಿ, 200 ರೂಪಾಯಿ ಏನಾನ ಕ್ವಾರ್ಟರ್ಗಿದ್ರೆ ಅದು 300 ರೂಪಾಯಿ ಆಯ್ತು. 300 ರೂಪಾಯಿ ಇದ್ರೆ 350 ರೂಪಾಯಿ ಆಗ್ತದೆ. ಕಷ್ಟ ಬಿದ್ದು ಬಡವರಿಗೆ. ಆಮೇಲೆ ಎಣ್ಣೆ, 5 ಲೆವೆಲ್ ಎಣ್ಣೆ ಇದೆಯಲ್ಲ, ಸಾಹುಕಾರ ಕುಡಿಯೋ ಎಣ್ಣೆ, ಅದನ್ನ ಕಡಿಮೆ ಮಾಡಿದ್ದಾರೆ. ಈಗ ಸಾಹುಕಾರು ಒಂದು ಬಾಟ್ಲಿಗೆ 10,000 20,000 ಇದೆಯಲ್ಲ ಒಂದು ಬಾಟ್ಲಿಗೆ, ಅದನ್ನ ಕಡಿಮೆ ಮಾಡಿದ್ದಾರೆ. ಆ ರೇಟ್ ಕಡಿಮೆ ಮಾಡಿದ್ದಾರೆ. ಬಡವರು ಕುಡಿ, ಯಾಕಂದ್ರೆ 2,000, ನಿನ್ ಹೆಂಡತಿಗೆ 2,000 ಕೊಡ್ತೀರಲ್ಲಪ್ಪ, ಹೆಂಡತಿಗೆ 2,000 ಕೊಡ್ತೀರಿ, ಅದಕ್ಕೆ ನೀನ್ ಕೊಡು. ನೀನ್ ತಿಂಗಳ ಏನ್ ಕುಡಿತೀಯ? 1 ಕ್ವಾರ್ಟರ್ ಕುಡಿದ್ರೆ 1,800 ರೂಪಾಯಿ, 2 ಕ್ವಾರ್ಟರ್ ಕುಡಿದ್ರೆ 3,600 ರೂಪಾಯಿ, ಮನೇಲಿ 2 ಕುಡಿದ್ರೆ 6,000 ರೂಪಾಯಿ. ನೀನ್ ಕೊಡೋದೆಷ್ಟು? 2,000. ಯಾರ ಕೇಳಿ ಕಾಂಗ್ರೆಸ್ ಅವ್ರನ್ನ MLA ನ ಮಂತ್ರಿನ ಏನ ಅದು ರೋಪು, 2,000 ಕೊಡಲ್ವಾ ನಿನ್ಗೆ? ನಡಿ 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 ಅಂತಾರೆ. ಅಂದ್ರೆ ಮೋಸ. ಈ ಸರ್ಕಾರ ಬಂದ್ಮೇಲೆ ಎಲೆಕ್ಟ್ರಿಕ್ ಚಾರ್ಜು ಜಾಸ್ತಿ. ಇನ್ನ ಬಸ್ ದರ ರೆಡಿ ಆಗಿರಿ, ಬಸ್ ಚಾರ್ಜು ಜಾಸ್ತಿ ಆಗ್ತೈತೆ.
ಮುಂದೆ ಈ ಜಿಲ್ಲಾ ಪಂಚಾಯಿತಿ ಚುನಾವಣೆ ಏನಾನ ಕಾಂಗ್ರೆಸ್ ವೋಟ್ ಬಿದ್ದರೆ, ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಯಲ್ಲಿ ಏನಾನ ಕೋಲಾರದಲ್ಲಿ ಗೆದ್ರೆ, ರಾಜ್ಯದಲ್ಲಿ ಗೆದ್ರೆ ಮತ್ತೆ ಬಸ್ ದರ ಜಾಸ್ತಿ ಮಾಡ್ತಾರೆ. ತಯಾರಾಗಿರ್ಬೇಕು. ಇನ್ಮೇಲೆ ಎಲ್ಲ ದರಗಳು ಜಾಸ್ತಿ. ಎಲ್ಲಿಗೆ ಹೋಗ್ತದೆ ಈ ದುಡ್ಡು? ಸಿದ್ದರಾಮಯ್ಯ ಕೇಳಿದ್ರೆ ಏನ್ ಹೇಳ್ತಾರೆ? ಅಭಿವೃದ್ಧಿ ಅಂತ. ಯಾರ್ದು ಅಭಿವೃದ್ಧಿ? ಕಾಂಗ್ರೆಸ್ ಅವರ ಅಭಿವೃದ್ಧಿ, ಅವ್ರ ಮನೆ ಅಭಿವೃದ್ಧಿ, ಅಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಭಿವೃದ್ಧಿ. ರಾಜ್ಯದ ಜನತೆಗೆ ನೋಡಿ ಒಂದೇ ಒಂದು ಕೆಲಸ ಇಲ್ಲ ಇದುವರೆಗೂ. ಇಡೀ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಇವತ್ತು ದಲಿತರ ಹಣ, ಎಸ್ಟಿಗಳ ಹಣ 187 ಕೋಟಿ ಲೂಟಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮೇನ್ ನಂಬರ್ 1 ಅದರಲ್ಲಿ. ನಂಬರ್ 1 ನಾಗೇಂದ್ರ ಪಾಪ ಅಮಾಯಕ, ಅನ್ಯಾಯದವನು. ಅವನು ತಿಂದಿದ್ದು 20%, ಕಡಿಮೆ ತಿಂದ. ಜೇನ್ ಕಿತ್ರಲ್ಲನಪ್ಪ, ಜೇನ್ ಕಿತ್ತಾಗ ಏನ್ ಮಾಡ್ತೀರಾ? ಕೈನ ಹಾಕ್ತೀರಾ. ಅವನ್ ಕೈನ ಹಾಕೊಂಡ. ಜೇನ್ ಯಾರಿಗೋಯ್ತು? ಸಿದ್ದರಾಮಯ್ಯನವ್ರಿಗೋಯ್ತು, DK ಶಿವಕುಮಾರ್ ಹೋಯ್ತು. ಜೇನ್ ಕಿತ್ತವನ್ ಸಿಕ್ಕಾಕೊಂಡ. ಯಾಕಂದ್ರೆ ರೆಡ್ ಹ್ಯಾಂಡ್ ಅಲ್ಲೇ ಇದ್ನಲ್ಲ, ಕೀಳ್ತಾ ಇದ್ದಿದ್ದು, ಅವನ್ ಸಿಕ್ಕಾಕೊಂಡ. ಈ ಟ್ರಾನ್ಸ್ಪೋರ್ಟ್ ಆಯ್ತಲ್ಲ ಇದು ಜೇನು ಮನೆಗೆ, ಅವರು ಇನ್ನೂ ಸಿಕ್ಕಾಕೊಂಡಿಲ್ಲ. ಅದಕ್ಕೆ ವಿಧಾನಸಭೆಯಲ್ಲಿ ಈ ಸರಿ ಸಿದ್ದರಾಮಯ್ಯನವರ JDS ಮತ್ತು ಬಿಜೆಪಿ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟ ಮಾಡ್ತೀವಿ. ಹೋರಾಟ ಮಾಡ್ತೀವಿ. ಮೋಸ ಮಾಡಿ, ಜನಗಳಿಗೆ ಮೋಸ ಮಾಡಿ ಫ್ರೀ ಕೊಡ್ತೀನಿ ಅಕ್ಕ. ಸಿದ್ದರಾಮಯ್ಯ ಕೇಳಿದ್ ನೋಡಿದ್ರ ಮೈಕಲ್ ಹೆಂಗೆ ಭಾಷಣ? ಏನಮ್ಮ ಫ್ರೀ ಬೇಕಾ ಬೇಡ ಅಂದ. ಬೇಕು ಅಂದ್ರು. ಈಗ ನಿಮ್ ಗಂಡನ್ ಜಾಬ್ಗೆ 4,000 ಹಾಕಿದ್ದಾರೆ ಕತ್ರಿನ. ನಿಮ್ ಗಂಡಂದಿರ ಜಾಬ್ಗೆ 4,000 ರೂಪಾಯಿ ಕತ್ರಿ ಹಾಕಿ ನಿಮ್ಗೆ 2,000 ಕೊಟ್ಟವ್ರೆ. ಅವ್ರು 4,000 ಹೊಡ್ಕೊಂಡು 2,000 ಜೋಬಿಗೆ ಬಿಟ್ಕೊಂಡವ್ರು. 10 ಕೆಜಿ ಅಕ್ಕಿ ಕೊಡ್ತೀನಿ ಅಂದ್ರು. ಕೊಟ್ಟ ಯೋಗ್ಯತೆಗೆ ಅವರು 5 ಕೆಜಿ ಕೊಡ್ತಾ ಇರೋದು ಯಾರು? ನರೇಂದ್ರ ಮೋದಿ ಅವರು. ಅದರಲ್ಲಿ 2 ಕೆಜಿ ಕಟ್ಟು. 1 ಕೆಜಿ ಸಿದ್ದರಾಮಯ್ಯಗೆ, ಇನ್ನೊಂದು ಕೆಜಿ DK ಶಿವಕುಮಾರ್. ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ಅಂದ್ರು. ಎಲ್ಲರಿಗೂ ಫ್ರೀ ಅಂದ್ರು. ಇವಾಗ ಏನಂತಾರೆ? ಕೊಡು, ಲಾವ್ ಅಂತಾರೆ. ಕೊಡು ಅಂತಾರೆ. ಇಂಥ ಒಂದು ಬಂಡೆಗೇಡಿ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ. ಮೊದಲು ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ, ಗ್ರಾಮ ವಾಸ್ತವ್ಯ ಮಾಡಿದೆ. ಸಬ್ರಿ ಯಾರು ಹೇಳಿದ್ರು, ಅಣ್ಣ ರೈತರು ಜಮೀನ್ ತಗೊಳಂಗೂ ಇಲ್ಲ, ಇದ್ ಮಾಡಿದ್ರೆ ನಮಗೆ ಇದಾಗ್ತದೆ ಅಂದ್ರು. ಕಡಿಮೆ ಮಾಡಿದೆ ರೇಟ್ 10% ಸ್ಟ್ಯಾಂಪ್ ಡ್ಯೂಟಿ. ಯಾರೋ ಸಣ್ಣ ಮನೆ ತಗೊಂಡ್ಲಿ, ರೈತರ ಜಮೀನ್ ತಗೊಂಡ್ಲಿ, ನಾನು ಕಡಿಮೆ ಮಾಡಿದೆ. 10% ಅನ್ನ ಕಡಿಮೆ ಮಾಡಿದೆ. ನೀವೇನ್ ಮಾಡಿದ್ರಿ? 250% ಜಾಸ್ತಿ ಮಾಡಿದ್ದೀರಾ. 250%. ಕೆಲವು ಕಡೆ 400%. ಬೆಂಗಳೂರು ಅಂತ ಕಡೆ 400%. ಯಾರ ಜಾಬ್ಗೆ ಹೋಗ್ತಾ ಇದೆ ಇದೆಲ್ಲ? ಯಾರ ಜಾಬ್ಗೆ ಹೋಗ್ತಾ ಇದೆ? ಒಬ್ಬರೇ ಅಲ್ಲಪ್ಪ, ಇಬ್ಬರವ್ರೆ. ಇಬ್ಬರು ಕಳ್ರು ಜೋಡಿ ಎತ್ತು. ಮೊದಲು ಕುಮಾರಣ್ಣನ ಕೈ ಎತ್ತಿದ್ರು, ನೋಡಿದ್ರ? ಕುಮಾರಸ್ವಾಮಿ ಕೈ ಎತ್ತಿದ್ರು ಯಾರು? ಆಮೇಲೆ ಏನ್ ಮಾಡಿದ್ರು? ಬೆನ್ನು ಚೂರಿ ಹಾಕಿದ್ರು. ಈಗ ಸಿದ್ದರಾಮಯ್ಯನ ಕೈ ಎತ್ತವ್ರೆ. ಅವ್ರಿಗೆ ಯಾವಾಗ ಚೂರಿ ಹಾಕ್ತಾರೋ ಗೊತ್ತಿಲ್ಲ. ನೆನ್ನೆ ಸ್ವಾಮೀಜಿ ಅವಾಗೆ ಬಿಟ್ಟವ್ರಲ್ಲ ಬಾಣ. ಸಿದ್ದರಾಮಯ್ಯ ಇಳಿಯಪ್ಪ, ನೀನ್ ಧರ್ಮಾತ್ಮ ಆಗಿದ್ರೆ ಅಂದ್ರೆ ಸಿದ್ದರಾಮಯ್ಯ ಅಧರ್ಮದವರು, ನೀನು ಇಳಿ ಅಂತ ಹೇಳಿದ್ದಾರೆ. ಯಾರಾದ್ರೂ ಮಾನ ಮರ್ಯಾದೆ ಇರೋ ಸಿಎಂ ಆಗಿದ್ರೆ ಅಲ್ಲೇ ರಾಜೀನಾಮೆ ಬಿಸಾಕಿ ಹೋಗ್ಬೋದಾಗಿತ್ತು. ಕಾರ್ಯಕ್ರಮ ಮಾಡಿದ್ ಬಿಜೆಪಿಯವರೆಲ್ಲ. ಕಾರ್ಯಕ್ರಮ ಮಾಡಿದ್ದು ಕೆಂಪೇಗೌಡ ಜಯಂತಿ ಸಿದ್ದರಾಮಯ್ಯನವ್ರು ಮಾಡಿದ್ದು. ಅವರೇ ಕರೆದು ಅದೇನು ಹೇಳಿದ್ರಲ್ಲ, ಕರೆದು ಆದಂಗಾಯ್ತು. ಬೇಕಾಗಿತ್ತ ಸಿದ್ದರಾಮಯ್ಯನವರೇ ನಿಮ್ಗೆ? ವೇದಿಕೆ ಮೇಲೆ ನಿಮ್ ಮುಂದೆನೆ ನಿಮ್ ಯೋಗ್ಯತೆ ಸರಿ ಇಲ್ಲ, ನೀವು ಧರ್ಮಾತ್ಮನಲ್ಲ, ಇಳಿ ಅಂದ್ಮೇಲೆ ಮಾನ ಮರ್ಯಾದೆ ಇದ್ರೆ ಸಿದ್ದರಾಮಯ್ಯನವರು ಇಳಿದ ಅಲ್ಲೇ ಡ್ಯಾನ್ಸ್ ಇಂದ ಹಿಡಿದು ಹಂಗೇ ಓಡ್ಬೇಕಾ ಸೀದಾ ಮನೆಗೆ.
ಡಿ ಕೆ ಶಿವಕುಮಾರ್ ನಂಗಂತ ಕೂತಿದ್ರು ನೋಡಿದ್ರಲ್ಲ. ಕುಮಾರಸ್ವಾಮಿ ಹೆಂಗ್ ಹಾಕಿದ್ರು ಚಾಕು, ಅವ್ರು ಚಾಕು ಹಾಕಿದ್ರು, ಇವ್ರು ಚೂರಿ ಹಾಕ್ತಾರೆ. ಈ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆ. ಲೂಟಿ ಮಾಡಕ್ ಇಳಿದ್ಬಿಟ್ಟಿದ್ದಾರೆ ನೋಡಿ. ಇನ್ ಮೇಲೆ ನೀವೇನಾನ 2,000 ರೂಪಾಯಿ ಅದು ಕೊಟ್ಟಿಲ್ಲ, 2 ತಿಂಗಳಿಂದ ಅದು ಬಂದಿಲ್ಲ. ಅಕ್ಕಿ ಕಾಸು 3 ತಿಂಗಳಿಂದ ಬಂದಿಲ್ಲ. ರೈತರ ಇವಾಗ ಹಸುಗಳು ಬಂದಿತ್ತು, ಆ ಹಸುಗಳು ಏನ್ ಬಂದಿತ್ತು ಅಂತ ಹೇಳಿದ್ರೆ, ನಮ್ಮ ಹೆಸರಲ್ಲಿ ದುಡ್ಡು ಹೊಡೆದಿದ್ದೀರಲ್ಲ, ಬಾಯಿ ಮುಚ್ಕೊಂಡು ನಮ್ಮ ಯಜಮಾನರು ಕೊಡ್ರಿ. ಹಸುಗಳು ಬಂದಿದ್ದೇನ್ಕೆ? ನಮ್ಮ ಹಾಲು ಕರೆದು ಸರ್ಕಾರ ಸಬ್ಸಿಡಿ ಕೊಡ್ತೀನಿ ಅಂತ ಹೇಳಿದ್ರಿ. ಎಷ್ಟು ಕೊಡಬೇಕು? 800 ಕೋಟಿ ಕೊಡಬೇಕು. ಕೋಲಾರ ನಂಬರ್ 1, ಕೋಲಾರ ಚಿಕ್ಕಬಳ್ಳಾಪುರ ನಂಬರ್ 1. ಹೈಯೆಸ್ಟ್ ದುಡ್ಡು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಬರಬೇಕು. ಏನು ಸಬ್ಸಿಡಿ, ಹಾಲಿನ ಸಬ್ಸಿಡಿ 8 ತಿಂಗಳಾಯ್ತು. ಈ ಮನೆ ಆಳ್ರು, ಈ ಮನೆ ಆಳ ಕಾಂಗ್ರೆಸ್ ಅವರು 8 ತಿಂಗಳಾಯ್ತು ರೈತರಿಗೆ ದುಡ್ಡೇ ಕೊಟ್ಟಿಲ್ಲ. ಕೇಳಿದ್ರೆ ಖಜಾನೆ ತುಂಬಾ ಉಂಟೈತಂತೆ, ಚೆಲ್ತಾ ಇದೆ ಅಂತೆ ಆಚೆ ಕಡೆ. ಕೊಡಪ್ಪ ರೈತರಿಗೆ, ಕೊಡಪ್ಪ 800 ಕೋಟಿ ಕೊಡ್ಬೇಕಲ್ಲ, ಕೊಡು. ಯಾಕೆ ಕೊಡ್ತಾ ಇಲ್ಲ? ಇವತ್ತು ನಾನು ಬಂದಿರೋದು ಮೇನ್ ಅದಕ್ಕೆ. ರೈತರ ಸಬ್ಸಿಡಿ ಹಣ ಇದೆ, ನಿಮ್ ಯೋಗ್ಯತೆ ಇದ್ರೆ, ನಿಮ್ ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಇಮಿಡಿಯೇಟ್ ಆಗಿ ಕೊಡಿ. ಈ ತಿಂಗಳೊಳಗಡೆ ಕೊಡಿ, ಈ ವಾರದಲ್ಲೇ ಕೊಡಿ. ಬಾಯಿ ಮುಚ್ಕೊಂಡು ರೈತರಿಗೆ ಕೊಡಿ. ರೈತರು ಸಂಕಷ್ಟದಲ್ಲಿದ್ದಾರೆ. ಸುಮಾರು 900 ಜನ ಈ ಮನೆಯಾಳ ಕಾಂಗ್ರೆಸ್ ಬಂದ ಮೇಲೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರು. ಅದಕ್ಕೆ ಮಂತ್ರಿ ಹೇಳ್ತಾರೆ, ಕೃಷಿ ಈ ಮಂತ್ರಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ದುಡ್ಡು ಬರ್ತೈತೆ ಅಂತ ಆತ್ಮಹತ್ಯೆ ಮಾಡ್ಕೊಂತಾರೆ. ಯಾರಾನ ನಂಬ್ತೀರಾ? ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ ದುಡ್ಡು ಬರ್ತೈತೆ ಅಂತ 5 ಲಕ್ಷಕ್ಕೋಸ್ಕರ ಯಾವಾರ ಆತ್ಮಹತ್ಯೆ ಮಾಡ್ಕೊಂತಾರ. ಈ ಮನೆಯಾಳ ಕಾಂಗ್ರೆಸ್ ಅವರು ಹಂಗೆ ಹೇಳ್ತಾರೆ. ಇವತ್ತು ಕುಡಿಯೋ ನೀರು ಕರ್ನಾಟಕದಲ್ಲಿ ಸುಮಾರು 30 ಜನ ಸತ್ತಿದ್ದಾರೆ ಇದುವರೆಗೂ. 30 ಜನ ಕುಲುಷಿತ ನೀರು ಕುಡಿದು ಕಾಲರ ಬಂದು 30 ಜನ ಸತ್ತಿದ್ದಾರೆ. ಕುಡಿಯೋ ನೀರು ಕೊಡೋಕೆ ಯೋಗ್ಯತೆ ಇಲ್ಲ. ಸರ್ಕಾರ ಪಾಪರ್ ಔಟ್ ಇದೆ, ಹಣ ಇಲ್ಲ. ಕುಡಿಯೋ ನೀರು RDPR ಇಲಾಖೆಯಲ್ಲಿ ಕುಡಿಯೋ ನೀರಿಗೂ ದುಡ್ಡಿಲ್ಲ. ಇವತ್ತು ಡೆಂಗ್ಯೂ ಬಂದಿದೆ, ಮರಣಾಂತಿಕ ಕಾಯಿಲೆ ಡೆಂಗ್ಯೂ. ಅದನ್ನು ಕೂಡ 106 ಜನ, ಇವತ್ತು 3-4 ಸಾವಿರ ಜನಕ್ಕೆ ಡೆಂಗ್ಯೂ ಬಂದಿದೆ. ಅದಕ್ಕೂ ಟ್ರೀಟ್ಮೆಂಟ್ ಕೊಡಕ್ಕೆ ಇವ್ರ ಹತ್ರ ಯೋಗ್ಯತೆ ಇಲ್ಲ. ಯಾರು ಹೇಳ್ತಾ ಇದ್ರು ಕೋಲಾರದಲ್ಲೂ ಬಂದಿದೆ ಅಂತ. ಇಡೀ ರಾಜ್ಯದಲ್ಲಿ ಮುಳಬಾಗಿಲಲ್ಲೂ ಬಂದಿದೆ. ಇಡೀ ರಾಜ್ಯದಲ್ಲಿ ಮೊನ್ನೆ ನಾನು ತುಮಕೂರ್ಗೆ ಹೋಗಿದ್ದೆ, 6 ಜನ ಸತ್ತೋಗಿದ್ದಾರೆ. 6 ಜನ ಸತ್ತೋಗಿ ನಾನು DC ಕೇಳಿದೆ, ಯಾಕಪ್ಪ ಅಂದ್ರೆ, ಇಲ್ಲ ಸರ್, ಒಬ್ಬನ ಕಿಡ್ನಿ ಇತ್ತು, ಒಬ್ಬನಿಗೆ ಲಿವರ್ ಇತ್ತು, ಒಬ್ಬನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಒಬ್ಬನಿಗೆ ಲಂಗ್ಸ್ ಹೋಗಿತ್ತು ಅಂತ. ಇವ್ರ ಯೋಗ್ಯತೆಗೆ ಅಷ್ಟು ಅಂದ್ರೆ 5 ಲಕ್ಷ ಕೊಡಬೇಕಾಗುತ್ತೆ. 5 ಲಕ್ಷ ಕೊಡಬೇಕಾಗುತ್ತೆ ಅಂತೇಳಿ ಈ ಸರ್ಕಾರ ಆ ಸಾವನ್ನು ಮುಚ್ಚಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇಷ್ಟು ದುರುಳ ಸರ್ಕಾರ. ಯೋಚನೆ ಮಾಡಿ, ಮುಂದೆ ಬರುವಂತ ತಾಲೂಕು ಜಿಲ್ಲಾ ಪಂಚಾಯಿತಿಯಲ್ಲಿ ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸಿಲ್ಲ ಅಂದ್ರೆ ಇಡೀ ಕರ್ನಾಟಕವನ್ನೇ ಲೂಟಿ ಮಾಡಿ ಅಲ್ಲಿ ರಾಹುಲ್ ಗಾಂಧಿಗೆ ATM ಮಾಡ್ಬಿಡ್ತಾರೆ. ಲೂಟಿ ಮಾಡಿ ATM ರಾಹುಲ್ ಗಾಂಧಿಗೆ. ಈ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ಇದೆ. ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಏನು ಬೇಕಾಗಿಲ್ಲ. MLAಗಳು ದುಡ್ಡು ಕೇಳಿದ್ರೆ MLAಗಳಿಗೆ ರೋಪ್ ಹಾಕ್ತಾರೆ. DK ಶಿವಕುಮಾರ್ ಅವರು ಮಾನ ಮರ್ಯಾದೆ ಇಟ್ಕೊಂಡು ಮನೆಗಿರ್ಬೇಕು, ಆಚೆ ಬಂದು ಮಾತಾಡಂಗಿಲ್ಲ ಅಂತ ಯಾರಿಗೆ? ಕಾಂಗ್ರೆಸ್ MLAಗಳಿಗೆ ಹೇಳ್ತಾರೆ. ಇಡೀ ಕಾಂಗ್ರೆಸ್ MLAಗಳ ಈ ಸರ್ಕಾರ ಬೇಡ ಅಂತಾರೆ, ನಾವಲ್ಲ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿದೆ. ಬಂಧುಗಳೇ, ಯೋಚನೆ ಮಾಡಿ. ಇವತ್ತು ಪ್ರತಿಭಟನೆಗೆ ನಾನು ಬಂದಿದ್ದೀನಿ ಕೋಲಾರದಲ್ಲಿ. ಈ ಭಾಗಕ್ಕೆ ನ್ಯಾಯ ಸಿಗಬೇಕು. ರೈತರ ಸಬ್ಸಿಡಿ ಹಣ 800 ಕೋಟಿ ರೈತರಿಗೆ ಜಮಾ ಆಗಬೇಕು. ಏನ್ ಬೆಲೆ ಏರಿಕೆಯನ್ನ ಮಾಡಿದ್ದೀರಾ? ಕೂಡಲೇ ಪಡಿಬೇಕು ಬೆಲೆ ಏರಿಕೆ. ಇಲ್ಲಾಂದ್ರೆ ಹೇಳಿ, ನಾವು 2 ರೂಪಾಯಿ ಜಾಸ್ತಿ ಮಾಡಿದ್ರೆ ಅಷ್ಟು ರೈತರು ಕೊಟ್ಬಿಡ್ತೀವಿ. ಹೇಳಿ ನಿಮ್ ಯೋಗ್ಯತೆಗೆ ಅಷ್ಟು, ನಿಮ್ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕ ಹೇಳಿ. 2 ರೂಪಾಯಿ ಜಾಸ್ತಿ ಮಾಡಿದ್ರಿ, ಹಿಂದೆ 3 ರೂಪಾಯಿ, 5 ರೂಪಾಯಿನೂ ನಾವು ರೈತರು ಕೊಡ್ತೀರಿ ಹೇಳಿ. ಹೇಳ್ತಾ ಇಲ್ಲ, ಅದನ್ನ ಬಾಯೇ ಬಿಡ್ತಾ ಇಲ್ಲ. ರೈತರು ಹೇಳಿದಂತೆ ಬೆಲೆ ಜಾಸ್ತಿ ಮಾಡುವಂತ. ಯಾವ ರೈತ ನಿಮ್ಮ ಹತ್ರ ಬಂದಿದ್ದಪ್ಪ? ಹೇಳಿ ಹೆಸರು. ಯಾರೂ ಇಲ್ಲ.
ಬೆಲೆ ಏರಿಕೆ ಮಾಡ್ತಾನೆ ಅವ್ರೆ ದಿನನಿತ್ಯ ಎಲ್ಲ ಏರಿಕೆ ಮಾಡಿಬಿಟ್ರು. ಇಡೀ 2000 ಅದೇನೋ ಹೇಳಿದ್ರಲ್ಲ, ಹಳ್ಳಿಗಳ ಕಡೆ ಮೀನ್ ಹಿಡಿತಾರೆ ಗೊತ್ತೇನಪ್ಪ? ಮೀನ್ ಹಿಡಿತಾರೆ ಗೊತ್ತಾ? ಅದಕ್ಕೆ ಎರೆಹುಳ ಹಾಕ್ಬಿಡ್ತಾರೆ. ಗಾಳ ಅದು 1 ಗ್ರಾಮ್ ಎರೆಹುಳ ಅರ್ಧ ಕೆಜಿ ಮೀನ್ ಹಿಡಿತಾರೆ. ಇದು ಹೇಳ್ತಾ ಇದ್ರು, ಅದು ಗ್ಲಾಸ್ ಕೊಟ್ಬಿಟ್ಟು ಬಿಂದಿಗೆ ಎತ್ಕೊಂಡು ಹೋಗ್ಬಿಡುತ್ತಿ ಮನೆಯಿಂದ. ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ನಿಮ್ಮ ಮನೆಗೆ ಚೊಂಬ್ ಕೊಟ್ಬಿಡೋದು, ಬಿಂದಿಗೆ ಎತ್ಕೊಂಡು ಹೋಗ್ಬಿಡೋದು ಅಂತ ಕಳ್ಳರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ. ಅದಕ್ಕೆ ಎಚ್ಚರಿಕೆಯಿಂದ ಜನ ಇರಬೇಕು. ಈ ಸರ್ಕಾರ ಕಿತ್ತೊಗಿಬೇಕು. ಈ ಸರ್ಕಾರ ಕಿತ್ತೊಗೆಯುವಂತ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡೋಣ. ಈ ಸರ್ಕಾರ ಏನಾರ ಕಂಟಿನ್ಯೂ ಆದ್ರೆ ಲೂಟಿ ಹೊಡೆದು ಬಿಡ್ತಾರೆ, ಏನು ಬಿಡಲ್ಲ. ಅದಕ್ಕೆ ತಯಾರಾಗಿರಿ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಕ್ವಾರ್ಟರ್ ಬೆಲೆ ಜಾಸ್ತಿ, ನೆಕ್ಸ್ಟ್ ಏನು ಅಂದ್ರೆ ಬಸ್ ಚಾರ್ಜು ಜಾಸ್ತಿ, ಇನ್ನೊಂದು ನೆಕ್ಸ್ಟ್ ಏನು ಅಂದ್ರೆ ಎಲೆಕ್ಟ್ರಿಕ್ ಬಿಲ್ ಇನ್ನೊಂದು ರೌಂಡ್ ಜಾಸ್ತಿ ಮಾಡ್ತಾರೆ. ಯಾರನ್ನ ಮಾತಾಡಕ್ ಹೋದ್ರೆ 2000 ಕೊಡ್ತೀರಿ ಹೋಗ್ರಿ ಅಂತ. ಈ ತರದ ಸರ್ಕಾರ, ಬಂಡ ಸರ್ಕಾರದ ವಿರುದ್ಧ ಇವತ್ತು ಕೋಲಾರದ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಮುಖಂಡರುಗಳು, ನಮ್ಮ ಮುನಿಸ್ವಾಮಿಯವರು, ನಮ್ಮ ಜೆಡಿಎಸ್ಸಿನ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ನಾವು ನಿಂತಿರುವಂತದ್ದು. ಇವತ್ತೇ ಮೊದಲು 25,000 ಆಯ್ತಪ್ಪ, ಈಗ ಮತ್ತೆ 2.5 ಲಕ್ಷ ಆಯ್ತು ಹೋದ ವರ್ಷ, ಈಗ 3.5 ಲಕ್ಷ ಮಾಡಿದ್ದಾರೆ. ಮನೆಯಾಳ ಕಾಂಗ್ರೆಸ್ ಅವರು, ನೀವು ಟ್ರಾನ್ಸ್ಫಾರ್ಮರ್ ಹಾಕ್ಬೇಕು ಅಂದ್ರೆ ಅದಕ್ಕೆ ಆಯಿಲು ನೀವೇ ಕೊಡಬೇಕು, ಗ್ರೌಂಡಿಂಗ್ ಮಾಡಬೇಕಾದ್ರೆ ಇದ್ಲು ನೀವೇ ತಂದು ಕೊಡಬೇಕು, ಲೇಬರು ಅವ್ರಿಗೆ ಗಾಡಿ ಸಿಟಿಗೆ ಹೋಗಿ ಅದನ್ನ ರಿಪೇರಿ ಮಾಡ್ಕೊಂಡು ತರಕ್ಕೂ ನೀವೇ ಕಾಸು ಕೊಡಬೇಕು. ಯಾವ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ನೋಡಿ. 2,000 ರೂಪಾಯಿ ಆ ಎರೆಹುಳು ಹಾಕಿ ಮೀನು ಹಿಡಿತಾರಲ್ಲ, ಹಂಗೆ 2,000 ರೂಪಾಯಿ ಕೀಸ್ಕೊಂಡಿದ್ಕೆ ನಿಮ್ಮನ್ನ ಒಂದು ರೀತಿ ರೈತರ ಜನ್ಮ, ಬಡವರ ಲೂಟಿ, ಬಡವರ ರಕ್ತವನ್ನ ಇರ್ತಾ ಇದ್ದಾರೆ. ಬಡವರ ರಕ್ತವನ್ನ ಇರ್ತಾ ಇರ್ತಕ್ಕಂಥ ಈ ದುಷ್ಟ ಕಾಂಗ್ರೆಸ್, ಈ ದುಷ್ಟ ಸಿದ್ದರಾಮಯ್ಯ ಅಂಡ್ ಡಿ.ಕೆ. ಶಿವಕುಮಾರ್ ಗ್ಯಾಂಗ್ ಹಿಂಗೆ ಇದ್ರೆ ಈ ರಾಜ್ಯವನ್ನ ಪಾಪರ್ ಮಾಡ್ಬಿಡ್ತಾರೆ. ಇನ್ನೊಂದು ವರ್ಷ ಇವರಿದ್ರೆ ರಾಜ್ಯ ಸರ್ಕಾರ ಪಾಪರ್ ಆಗ್ಬಿಡ್ತದೆ. ಈ ಪಾಪರ್ ಆಗಕ್ ಮುಂಚೆ ಇವರಿಗೆ ಸರಿಯಾದಂತಹ ಬುದ್ಧಿಯನ್ನ ಕಲಿಸಬೇಕು ಅಂತ ಹೇಳಿ ಇವತ್ತು ಹೋರಾಟದಲ್ಲಿ ನಾನು ಬಂದಿದ್ದೀನಿ. ಸಾವಿರಾರು ಸಂಖ್ಯೆಯಲ್ಲಿ ತಾಯಂದಿರು, ಅಣ್ಣ ತಮ್ಮಂದಿರು ಹಳ್ಳಿಗಾಡಿಂದ ಬಂದಿದ್ದೀರಾ, ಈ ಬಿಸಿಲಲ್ಲೂ ಕೂಡ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಬಿಜೆಪಿ ಮತ್ತು ಜೆಡಿಎಸ್ ಪರವಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಒಂದು ಅರ್ಥ ಮಾಡ್ಕೊಳ್ಳಿ, ಈಗಾಗಲೇ ನಡ್ಕ ಬಂದ್ಬಿಟ್ಟಿದೆ. ಏನಪ್ಪಾ ಬಿಜೆಪಿ ಜೆಡಿಎಸ್ ಏನಾನೆ MLA ಎಲೆಕ್ಷನ್ ಅಲ್ಲಿ ಹಿಂಗೆ ಇದ್ರೆ ನಮ್ಗೆ ಡಿಪಾಸಿಟ್ ಬರಲ್ಲ ಅಂತ ಅರ್ಥ ಆಗ್ಬಿಟ್ಟಿದೆ. ಡಿಪಾಸಿಟ್ ಬರಲ್ಲ ಅಂತ ಅರ್ಥ ಆಗ್ಬಿಟ್ಟಿದೆ. ಮೊನ್ನೆ MP ಎಲೆಕ್ಷನ್ ಅಲ್ಲಿ ಎಷ್ಟು ಗೊತ್ತಾ ಗೆದ್ದಿರೋದು ನಾವು? ಲೀಡು 143, 224 ಕ್ಷೇತ್ರದಲ್ಲಿ 143 ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಲೀಡ್ ಬಂದಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಏನಾದ್ರೆ ಆ ಸ್ಥಿತಿ, ಅದಕ್ಕೆ ಭಯ ಬಂದ್ಬಿಟ್ಟಿದೆ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಲೂಟಿ ಹೊಡಿಯೋಣ ಅಂತೇಳಿ ಈ ಕಾಂಗ್ರೆಸ್ ಅವರು ಲೂಟಿಗೆ ಇಳಿದ್ಬಿಟ್ಟಿದ್ದಾರೆ. ಈಗ 3 DCMಗಳು ಬೇರೆ ಐತೆ, 3 ಇನ್ನ ಇವಾಗೇ ತಿನ್ನಕ್ ಅನ್ನ ಇಲ್ಲ, ಜುಟ್ಟಿಗೆ ಮುಲಿಗೆ ಹೂವ ಇವ್ರಿಗೆ. ಅವ್ರ್ಯಾರು ಹೇಳಿದ್ರು 5 ಮಾಡ್ರಿ ಅಂತ, ಇನ್ನೊಬ್ಬ ಹೇಳಿದ್ರು ಎಲ್ಲ CM ಬಿಟ್ಟು ಉಳಿದವ್ರಿಗೆಲ್ಲ ಡೆಪ್ಟಿ CM ಮಾಡಿ ಅಂತ. ಎಲ್ಲರಿಗೂ ನೋಡಿ, ಒಬ್ಬ CM ಇನ್ನ 32 ಜನ ಡೆಪ್ಟಿ CMಗಳು. ಹೆಂಗೆ ಮಜಾ ಇರ್ತದಲ್ಲ? ಸಿದ್ದರಾಮಯ್ಯ ಸರ್ಕಾರ ಹೆಂಗೈತೆ ನೋಡಿದ? ಒಬ್ಬ CM ಅಂತೆ, 32 ಜನ DCMಗಳು ಅಂತ. ಇವ್ರು ಯೋಗ್ಯ ಅಲಿಬಾಬಾ ಕಳ್ಳರು, 40 ಕಳ್ಳರು ಇದ್ದಂಗೆ ಈ ಸರ್ಕಾರ. ಇಂತಹ ಸರ್ಕಾರವನ್ನ ಕಿತ್ತೋಗಿಬೇಕು. ಇವತ್ತು ತಾವೆಲ್ಲ ಬಂದು ಈ ಹೋರಾಟದಲ್ಲಿ ಭಾಗಿಯಾಗಿದ್ದೀರಾ. ನಿಮ್ಮೆಲ್ಲರಿಗೂ ಪಕ್ಷದ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಚಳಿ ಮುಟ್ಟಿಸುವಂತ ಕೆಲಸವನ್ನ ನಾವೆಲ್ಲರೂ ಮಾಡೋಣ ಅಂತೇಳಿ ಮುಂದಿನ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಮತ್ತೆ ಹೋರಾಟ ನಾವು ಮಾಡ್ತೀರಿ, ನಿರಂತರವಾಗಿ ನಾವು ಮಾಡ್ತೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಒಂದ್ಸರಿ ಮತ್ತೆ ಜೋರಾಗಿ ಘೋಷಣೆಯನ್ನ ಕೂಗೋಣ. ಭಾರತ್ ಮಾತಾ ಕಿ. ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತರ 100
ಕೋಟಿ ಲೂಟಿ ಮಾಡಿರುವ ಸರ್ಕಾರಕ್ಕೆ, ದಲಿತರ 187 ಕೋಟಿ ಹಣ ಲೂಟಿ ಮಾಡಿರುವ ಸರ್ಕಾರಕ್ಕೆ, ಹಾಲಿನ ಬೆಲೆ ಜಾಸ್ತಿ ಮಾಡಿರುವ ಸರ್ಕಾರಕ್ಕೆ, ಕರೆಂಟ್ ಬೆಲೆಯನ್ನು ಜಾಸ್ತಿ ಮಾಡಿರುವ ಸರ್ಕಾರಕ್ಕೆ, ಟ್ರಾನ್ಸ್ಫಾರ್ಮರ್ ಹಾಕಕ್ಕೆ ದುಡ್ಡು ಲಂಚ ಕೇಳ್ತಾ ಇರೋ ಸರ್ಕಾರಕ್ಕೆ, ಟ್ರಾನ್ಸ್ಫಾರ್ಮರ್ ಹಾಕಕ್ಕೆ ದುಡ್ಡು ಕೇಳುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನ ಹಿಂದ್ಗಡೆ ಬಂದ್ರೆ ಆ ಕಡೆ ನಡೀರಿ. ಸೈಡಿ ಬರೋಣ, ಹೋಗೋಣ ಸೈಡಿಗೆ. ಇನ್ನ ಹಿಂದ್ಗಡೆ ಹೋಗೋಣ, ಹಂಗೆ ಫುಲ್ ಹೋಗ್ರಿ. ಇನ್ನ ಆ ಕಡೆ ಸಾಕು ಸಾಕು ಬಿಡಿ. ಈ ಕಡೆ ಈ ಕಡೆ ಈ ಕಡೆ ನೋಡಿ ಸರ್.